ಇವತ್ತು ರಂಗನ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ರಂಗನಾಥ ಸ್ವಾಮಿ ಟೆಂಪಲು. ನಿಮಗೆ ರಂಗನಾಥ ಸ್ವಾಮಿ ಟೆಂಪಲ್ ನೋಡಬೇಕಾದ್ರೆ ನಿಮಗೆ ದಕ್ಷಿಣ ಭಾರತದಲ್ಲಿ ತುಂಬ ಸಿಗುತ್ತೆ. ಆದರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದೆ ಅನ್ನೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ನೋಡ್ತಿರ್ಬೋದು, ಇದು ಚಿಕ್ಕಮಂಗ್ಳೂರು ಹತ್ರ ಬರುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಬನ್ನಿ, ದೇವಸ್ಥಾನ ವಾತಾವರಣ ಎಲ್ಲ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಇದು ಹನುಮಾನ ಗುಡಿ ಫಸ್ಟ್ ಸಿಗೋದೆ ನೋಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ, ನೋಡ್ತಿರ್ಬೋದು. ಹನುಮಂತ ದೇವರು ನೋಡಿ, ತುಂಬ ಹಳೆಯ ಕಾಲದ ಗುರು ಎಲ್ಲ ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ಪ್ಲೇಸ್ ಎಲ್ಲ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಒಂದು ಕಾಫಿ ತೋಟದ ಮಧ್ಯೆ ಇದೆ, ನೋಡ್ತಿರ್ಬೋದು. ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿದೆ. ಈ ಮೆಟ್ಲು ಏನಿದೆ ಇದು ನೋಡ್ತಿದ್ದೀರಲ್ಲ, ಈ ಮೆಟ್ಲು 250ರಿಂದ 300 ಮೆಟ್ಲಿದೆ. ಈ ಮೆಟ್ಲನ್ನು ನಾವಿವಾಗ ಹತ್ಕೊಂಡು ಹೋಗ್ಬೇಕು. ರಂಗನಾಥ ಸ್ವಾಮಿ ನೋಡಬೇಕಂದ್ರೆ ಈ ಗುಹೆ ಇದೆಯಲ್ಲ, ಈ ಗುಹೆ ಒಳಗೆ ಹೋಗ್ಬೇಕಂತೆ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಬಂದಿರೋದು. ಈ ಥರ ಗುಹೆ ಒಳಗೆಲ್ಲ ದೇವಸ್ಥಾನ ನಾನು ಎಲ್ಲೂ ನೋಡಿಲ್ಲ. ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದೇ ರಂಗನಾಥ ಸ್ವಾಮಿ ಗುಹೆ ಒಳಗೆ ಈ ಮೂರ್ತಿ ಇರೋದು. ನಿಮಗೆ 1,500 ಏನೋ ವರ್ಷ ಹಳೆ ಮೂರ್ತಿ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಇದೆ ದೇವಸ್ಥಾನ. ಆವರಣ ಸುತ್ತಮುತ್ತ ನೋಡೋಕೆ ತುಂಬ ಒಂದು ಅದ್ಭುತವಾಗಿದೆ, ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ. ಹಾಗೆ ಕಾಫಿ ತೋಟ ಎಲ್ಲ ಇದೆ, ನೋಡ್ತಿರ್ಬೋದು. ಸುತ್ತಮುತ್ತ ಎಲ್ಲ ತುಂಬ ಒಂದು ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ಏನೋ ಕನ್ನಡದಲ್ಲಿ ಲಿಪಿ ಎಲ್ಲ ಬರೆದಿದ್ದಾರೆ, ಬಟ್ ಏನಂತ ಅರ್ಥನೇ ಆಗ್ತಿಲ್ಲ. ತುಂಬ ಹಳೆಯ ಕಾಲದ ಅಂತ ಕಾಣಿಸುತ್ತೆ. ಕಲ್ಲಲ್ಲಿ ಬರೆದಿದ್ದಾರೆ, ಏನು ಅಂದರೆ ಏನೋ ಅರ್ಥ ಆಗ್ತಿಲ್ಲ. ಒಂದು ಮಾತ್ರ ಕಾಣಿಸ್ತಿದೆ, ಮತ್ತು ಮಾತ್ರ ಕಾಣಿಸ್ತಿದೆ, ಮತ್ತು ಏನು ಕಾಣಿಸ್ತಾನೆ ಇಲ್ಲ. ನೋಡಿ, ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದಾಯ್ತು. ಇವಾಗ ವ್ಯೂ ಪಾಯಿಂಟ್ ನೋಡಿ ಯಾವ ಥರ ಇದೆ. ತುಂಬ ಕ್ರೇಜಿಯಾಗಿದೆ ನೋಡೋಕ್ಕೆ. ನೋಡಿ ಯಾವ ಥರ ಕಾಣಿಸ್ತಿದೆ. ಈ ಚಿಕ್ಕಮಂಗ್ಳೂರೇ ಕಾಣಿಸ್ತಿದೆ ನೋಡಿ. ಸಖತ್ತಾಗಿದೆ ಮಾತ್ರ ವ್ಯೂ ಪಾಯಿಂಟ್ ನೋಡೋಕ್ಕೆ, ಅದ್ಭುತ. ಚೆನ್ನಾಗಿದೆ ಗುರು ನೋಡೋಕ್ಕೆ, ಸೈಕಾಗಿದೆ ನೋಡಿ ಯಾವ ಥರ ಕಾಣಿಸ್ತಿದೆ.